ನೀನು ಈ ಸತಿ ಸ್ಪರ್ಧೆಯಲ್ಲಿ ಭಾಗವಹಿಸಬಾರ್ದು ಅಂತ ದೇವಿಕಾ ಅವರೇ ಕೇಳಿಕೊಂಡು ಮನೆಯವ್ರಿಗೂ ಬಂದಿದ್ರು ಪುಟ್ಟ. ನಾನು ಅವರಿಗೆ ನಿನ್ನ ಪರವಾಗಿ ಮಾತು ಕೊಟ್ಟಾಗಿದೆ, ನಮ್ಮ ಹಿರಣ್ಮಯಿ ಸೌಗಂಧಿಗೋಸ್ಕರ ತ್ಯಾಗ ಮಾಡ್ತಾಳೆ ಅಂತ. ನನಗೆ ಗೊತ್ತು ಕಂದ, ನಿನಗೆಷ್ಟು ಬೇಜಾರಾಗ್ತಿದೆ ಅಂತ. ನೀನು ನನ್ನ ಮಾತು ಉಳಿಸ್ಕೊಡ್ತೀಯ ಅಂತ ನಾನು ಈಗಾಗಲೇ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ನನ್ನ ಮಾತನ್ನ ಉಳಿಸ್ಕೊಡ್ತೀಯಲ್ಲಮ್ಮ? ನನಗೆ ಗೊತ್ತು ನಿನಗೆ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಎಷ್ಟು ಆಸೆ ಇದೆ ಅಂತ. ಆದರೆ ಈ ಸತಿ ಸೌಗಂಧಿ ಭಾಗವಹಿಸ್ಬಿಟ್ಟು ಗೆದ್ರೆ ನೀವಿಬ್ರು ಒಳ್ಳೆ ಗೆಳತಿಯರಾಗ್ತೀರಾ ಅಂತ ಹೇಳಿದ್ರು. ಅದು ಅಲ್ಲದೆ ಇನ್ಯಾವತ್ತೂ ಸೌಗಂಧಿ ನಿನ್ನ ದ್ವೇಷಿಸಲ್ಲ ಅಂತಾನೂ ಹೇಳಿದ್ರು. ನನಗೂ ಅದೇ ಬೇಕಾಗಿತ್ತು, ಅದಕ್ಕೆ ಒಪ್ಕೊಂಡ್ಬಿಟ್ಟೆಮ್ಮ. ಎಲ್ಲೋ ಒಂದು ಕಡೆ ನನಗೂ ಸ್ವಾರ್ಥ ಬಂದ್ಬಿಡ್ತು, ನೀನು ಚೆನ್ನಾಗಿರ್ಬೇಕು ಅಂತ. ಅದಕ್ಕೆ ನನಗೆ ಇದಕ್ಕಿಂತ ಒಳ್ಳೆ ದಾರಿ ಕಾಣಿಸ್ಲಿಲ್ಲ. ಅವ್ರ ಪಾಪ ಮನೆಯವ್ರಿಗೂ ಸಹಾಯ ಕೇಳ್ಕೊಂಡ್ಬಂದ್ರು, ಇಲ್ಲ ಅಂತ ಹೇಳಕ್ ಮನ್ಸೊಪ್ಲಿಲ್ಲ. ಇದರಿಂದ ನಿನ್ನ ಮನಸ್ಸಿಗೆ ಎಷ್ಟು ಆಘಾತ ಆಗುತ್ತೆ ಅಂತ ನನಗೆ ಗೊತ್ತು ಕಂದ. ನಾನು ತಪ್ಪು ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗಳೇ. ಇಲ್ಲ ರಶ್ಮಿ ಅಮ್ಮ, ನೀವೇನು ತಪ್ಪು ಮಾಡಿಲ್ಲ, ಸರಿಯಾಗೇ ಮಾಡಿದ್ದೀರಾ. ಎಲ್ಲ ಸುಖವಾಗಿರಲಿ ಅನ್ನೋದು ನಿಮ್ಮ ಆಸೆ, ಅದು ನಂಗೆ ಗೊತ್ತಾಗತ್ತೆ. ನಿಮ್ಮ ಮಾತನ್ನ ಮೀರಿ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ. ನಾನು ಸ್ಪರ್ಧೆಯಲ್ಲಿ ಭಾಗವಹಿಸೋದಿಲ್ಲ. ನೀವೇನೂ ಚಿಂತೆ ಮಾಡಿಬಿಡಿ. ನೀವು ಅವರಿಗೆ ಕೊಟ್ಟ ಮಾತನ್ನು ನಾನು ಉಳಿಸ್ಕೊತೀನಿ. ಸೌಗಂಧಿ, ಸೌಗಂಧಿ, ಏನಾಯ್ತೆ? ನಾನು ನಿನಗೆ ಒಳ್ಳೆ ಸುದ್ದಿ ಹೇಳೋಣ ಅಂತ ಬಂದ್ರೆ ನೀನ್ ನೋಡಿದ್ರೆ ಸಪ್ಪೆ ಮುತ್ತಿ ಇಟ್ಕೊಂಡು ಕೂತಿದ್ಯಾ. ಇನ್ನೇನು ಹೇಳ್ತೀಯಾ? ನಾನು ಬಾಲಂಬಿಕೆ ಮಾಡೋದಕ್ಕಾಗಲ್ಲ, ಆ ಹಿರಣ್ಮಯಿ ಜೊತೆ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತೀಯ. ನನ್ನ ಆಸೆನೂ ಈಡೇರಲ್ಲ, ನಾನು ಬಾಲಂಬಿಕೆ ಆಗೋದಕ್ಕೂ ಆಗಲ್ಲ. ಅಷ್ಟೊಂದು ನಿರಾಸೆ ಆಗ್ಬೇಡ ಕಣಮ್ಮ. ನಿಮ್ಮಮ್ಮ ನಾವು ಅನ್ಕೊಂಡಿದ್ದನ್ನ ಸಾಧಿಸ್ಕೊಂಡ್ ಬಂದಿದ್ದಾಳೆ. ಈ ಸತಿ ನೀನೇ ಬಾಲಾಂಬಿಕೆ. ಏನ್ ಹೇಳ್ತಾ ಇದ್ದೀರಾ ಅಪ್ಪ? ನೀವ್ ಹೇಳ್ತಿರೋದು ನಿಜನಾ? ಅಥವಾ ನನ್ನ ಸಮಾಧಾನ ಕೇಳ್ತಾ ಇದ್ದೀರಾ, ನನ್ನ ಬಾಯಿ ಮುಚ್ಚೋಣ ಅಂತ? ಇಲ್ಲ ಕಣೆ ಸೌಗಂಧಿ, ಹಿರಣ್ಮಯಿ ಖಂಡಿತವಾಗ್ಲೂ ಈ ಸತಿ ಭಾಗವಹಿಸಲ್ಲ. ಅಮ್ಮ ನಿಜ ಹೇಳು, ನನ್ನ ಮೇಲೆ ಆಣೆ ಮಾಡಿ ಹೇಳು. ಆಣೆ ಪ್ರಮಾಣ ಎಲ್ಲ ಯಾಕೆ? ಈಗ ತಾನೇ ನಿಮ್ಮಮ್ಮ ಹಿರಣ್ಮಯಿ ಮನೆಯಿಂದ ಬಂದಿದ್ದಾರೆ. ಅಲ್ಲಿ ಹಿರಣ್ಮಯಿ ತಾಯಿ ರಶ್ಮಿ ಅವ್ರ ಹತ್ರ ಭಾಷೆ ತಗೊಂಡಿದ್ದಾರೆ, ಹಿರಣ್ಮಯಿನ ಸ್ಪರ್ಧೆಯಲ್ಲಿ ಭಾಗವಹಿಸಕ್ ಬಿಡಲ್ಲ ಅಂತ. ಹಬ್ಬ, ಈಗ ನನಗೆ ಸಮಾಧಾನ ಆಯ್ತು. ಈಗ ನನಗೆ ತುಂಬಾ ಖುಷಿ ಆಯ್ತು. ಅಕಸ್ಮಾತ್ ಅವಳು ಅವ್ರ ಅಮ್ಮನ ಮಾತು ಮೀರಿ ಸ್ಪರ್ಧೆಗೆ ಬಂದ್ಬಿಟ್ರೆ? ಇಲ್ಲ ಕಣೆ, ಅವಳು ಒಂದ್ ಪಕ್ಷ ಅಮ್ಮನವ್ರ ಮಾತನ್ನ ಮೀರ್ಬೋದು, ಆದ್ರೆ ಅವ್ರ ಅಮ್ಮನ ಮಾತು ಮಾತ್ರ ಮೀರಲ್ಲ. ರಶ್ಮಿ ಅಂದ್ರೆ ಅವಳಿಗೆ ಪ್ರಾಣ. ನೀನ್ ಅನುಮಾನನೇ ಇಟ್ಕೋಬೇಡ, ಈ ಸತಿ ಬಾಲಾಂಬಿಕೆ ನೀನೆ, ಪೂಜೆನೂ ನಿನಗೆ ಆಗತ್ತೆ. ಹಬ್ಬ, ಈಗ ನನಗೆ ಖುಷಿ ಆಗ್ತಿದೆ ಗೊತ್ತಾ? ನಾನೇ ಬಾಲಾಂಬಿಕೆ, ಎಲ್ರು ನನಗೆ ಪೂಜೆ ಮಾಡ್ತಾರೆ.
ಈಡೇರ್ತಲ್ಲ. ಇನ್ನಾದರೂ ಸಂತೋಷವಾಗಿರು. ಇವತ್ತಿಂದ 9 ದಿನ ನೀನೇ ದೇವ್ರು. ಬಾಲಾಂಬಿಕೆ, ಸ್ವಲ್ಪ ಗಂಭೀರವಾಗಿರು. ಅಂತೂ ಒಂದಾಸೆ ಆದರೂ ಪೂರೈಸ್ತಿರಲ್ಲ, ಅದು ನನಗೆ ತುಂಬ ಖುಷಿ ಆಗ್ತಿದೆ. ಅಮ್ಮ ಎಲ್ಲ ಸಿದ್ಧವಾಗಿದೆ, ಇನ್ನು ಪೂಜೆ ಪ್ರಾರಂಭಿಸೋಣ. ಒಂದು ಪುಟ್ಟದಾಗ ಆರತಿ ಎತ್ಬಿಡಿಮ್ಮ. ಬನ್ನಿ, ಭಕ್ತಾದಿಗಳೆಲ್ಲ ಬಂದು ಬಾಲಾಂಬಿಕೆ ಆಶೀರ್ವಾದ ಪಡ್ಕೊಳ್ಳಿ. ದೇಶಿಕ್ರೆ, ಎಲ್ಲ ಭಕ್ತರು ಬಂದರು, ಆದರೆ ನನ್ನ ಶತ್ರು ಹಿರಣ್ಮಯಿ ಯಾಕೆ ಬಂದಿಲ್ಲ? ಓ, ನಾನು ಬಾಲಾಂಬಿಕೆ ಆಗಿದ್ದೀನಿ ಅಂತ ಬಂದಿಲ್ವಾ? ಅದು ಬಂದ್ಲು ನೋಡು. ನೀನು ಬಾಲಾಂಬಿಕೆ ಆಗಿದ್ದು ನಂಗೆ ತುಂಬ ಸಂತೋಷ ಆಗ್ತಿದೆ ಕಣೆ. ಏ ಹಿರಣ್ಮಯಿ, ನಾನೀಗ ನಿನ್ನ ಗೆಳತಿ ಅಲ್ಲ, ಬಾಲಾಂಬಿಕಾ ದೇವಿ. ಇನ್ನೇನಿದ್ರು ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು. ಬೀಳು. ಸೌಗಂಧಿ, ಏನಾಯ್ತು ಪುಟ್ಟ? ಏನಾಯ್ತು ಪುಟ್ಟ? ಸೌಗಂಧಿ, ಏನು ಆಗಿಲ್ಲ ಪುಟ್ಟ. ನೋಡಿಲೆ, ನಿನ್ ಕೈ ಏನೂ ಆಗಿಲ್ಲ. ಯಾಕೆ ಆ ಕೂಕೊಂಡೆ? ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಬರೀ ಬಾಲಾಂಬಿಕೆದ ಯೋಚನೆ ಇವಳಿಗೆ. ನೀನೇ ಬಾಲಾಂಬಿಕೆ ಅಂದ್ರೂ ಕೇಳಲ್ವಲ್ಲ, ಯಾಕೆ? ನನ್ ಮೇಲೆ ನಂಬಿಕೆ ಇಲ್ವಾ? ಹಾಗಲ್ಲ ಅಪ್ಪ, ಅದು ಹಿರಣ್ಮಯಿ. ಬರೀ ಹಿರಣ್ಮಯಿ ಅನ್ಕೊಂಡೆ ಇರೋ. ಸ್ಪರ್ಧೆ ಬಗ್ಗೆ ಯೋಚನೆ ಮಾಡ್ಬೇಡ. ನೀ ಸ್ಪರ್ಧೆಯಲ್ಲಿ ಸೋಲದಂತೂ ಖಂಡಿತ. ಬೇರೆಯವ್ರು ಯಾರೋ ಗೆತ್ಕೊಂಡು ಹೋಗ್ತಾರೆ. ನೋಡು, ನಿನ್ನಿಂದ ಅಪ್ಪನೂ ಬೇಜಾರು ಮಾಡ್ಕೊಂಡ್ರು. ಆಯ್ತಮ್ಮ, ಇನ್ಮೇಲೆ ಹಂಗೆ ಮಾಡಲ್ಲ. ಸ್ಪರ್ಧೆ ಬಗ್ಗೆ ಯೋಚಿಸ್ತೀನಿ. ಸರಿ, ಮಲ್ಕೋ. ನೀನು ಈ ಸತಿ ಸ್ಪರ್ಧೆಯಲ್ಲಿ ಭಾಗವಹಿಸಬಾರ್ದು ಅಂತ ದೇವಿಕಾ ಅವರೇ ಕೇಳಿಕೊಂಡು ಮನೆಯವ್ರಿಗೂ ಬಂದಿದ್ರು ಪುಟ್ಟ.
ನಾನು ಅವರಿಗೆ ನಿನ್ನ ಪರವಾಗಿ ಮಾತು ಕೊಟ್ಟಾಗಿದೆ. ನಮ್ಮ ಹಿರಣ್ಮಯಿ ಸೌಗಂಧಿಗೋಸ್ಕರ ತ್ಯಾಗ ಮಾಡ್ತಾಳೆ ಅಂತ. ರಶ್ಮಿ ಅಮ್ಮ ಯಾಕೆ ಹೀಗೆ ಮಾಡಿದ್ರು? ನನ್ನ ಆಸೆ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ? ಅಲ್ಲಿ ಅಮ್ಮನವ್ರು ಬೇರೆ ನಾನೇ ಬಾಲಂಬಿಕೆ ಆಗಬೇಕು ಅಂತ ಆದೇಶ ಮಾಡಿದ್ದಾರೆ. ನೀನು ಬಾಲಾಂಬಿಕೆಯಾಗಬೇಕು. ಇದರಲ್ಲಿ ನೀನು ಬಾಲಾಂಬಿಕೆಯಾದರೆ ಪಂಚಲಿಂಗಗಳಲ್ಲಿ ಕೊನೆ ಲಿಂಗವನ್ನು ತರೋದಿಕ್ಕೆ ನೀನು ಅರ್ಹಳಾಗಬಹುದು. ಪಂಚಲಿಂಗಗಳು ಕೂಡಿದ್ರೆ ಶ್ರೀಚಕ್ರ ದರ್ಶನವಾಗತ್ತೆ. ಪಂಚಲಿಂಗಗಳು ಕೂಡಿದ್ರೆ ಶ್ರೀಚಕ್ರದ ದರ್ಶನ ಆಗತ್ತೆ ಅಂತ ಹೇಳಿದ್ದಾಳೆ. ನಾನು ಬಾಲಂಬಿಕೆ ಆಗದೆ ಇದ್ರೆ ಲಿಂಗನೂ ಸಿಗಲ್ಲ, ಶ್ರೀಚಕ್ರದ ದರ್ಶನನೂ ಆಗಲ್ಲ. ಎಂತ ಧರ್ಮ ಸಂಟಕ್ಕೆ ಸಿಗಿಸ್ಬಿಟ್ರು ರಶ್ಮಿ ಅಮ್ಮ. ಈ ಸತಿ ಸೌಗಂಧಿ ಭಾಗವಹಿಸ್ಬಿಟ್ಟು ಗೆದ್ರೆ ನೀವಿಬ್ರು ಒಳ್ಳೆ ಗೆಳತಿಯರಾಗ್ತೀರಾ ಅಂತ ಹೇಳಿದ್ರು. ಅದು ಅಲ್ಲದೆ ನನಗೂ ಸ್ವಾರ್ಥ ಬಂದ್ಬಿಡ್ತು, ನೀನು ಚೆನ್ನಾಗಿರ್ಬೇಕು ಅಂತ. ಆದ್ರೆ ಅವ್ರದನ್ ತಪ್ಪಿಲ್ಲ. ನಾನು ಸೌಗಂಧಿ ಒಂದಾಗಿರ್ಲಿ, ಮುಂದೆ ಎಲ್ಲ ಒಳ್ಳೇದಾಗ್ಲಿ ಅಂತ ಈಗ ಮಾತು ಕೊಟ್ಟಿದ್ದಾರೆ. ಇಲ್ಲ, ಅವ್ರದೇನು ತಪ್ಪಿಲ್ಲ. ನಾನು ಬಾಲಂಬಿಕೆ ಆಗಿಲ್ಲ ಅಂದ್ರೆ ಲಿಂಗ ತರೋದು ಹೇಗೆ? ಶ್ರೀಚಕ್ರದ ದರ್ಶನ ಆಗೋದಾರ ಹೇಗೆ? ತಗೋ, ಇದರಲ್ಲಿದೆ ಮಹಾಶಕ್ತಿ. ಇದನ್ನ ನಿನ್ನ ಮಗಳಿಗೆ ಹಾಲ್ನಲ್ಲಿ ಹಾಕಿ ಕೊಟ್ಬಿಟ್ರೆ, ಅವಳದನ್ನು ಕುಡಿದು ಬಿಟ್ರೆ ಸಾಯೋವರೆಗೂ ಅವಳು ನಿನ್ನ ಅಡಿಯಾಳಾಗಿರ್ತಾಳೆ. ನೀನು ನಿಂತ್ಕೊ ಅಂದ್ರೆ ನಿಂತ್ಕೋತಾಳೆ, ಕೂತ್ಕೋ ಅಂದ್ರೆ ಕೂತ್ಕೋತಾಳೆ, ಕುಣಿ ಅಂದ್ರೆ ಕುಣಿತಾಳೆ, ಹಾರು ಅಂದ್ರೆ ಹಾರ್ತಾಳೆ. ಇದು ಅವಳು ಹೊಟ್ಟೆ ಸೇರಿದ ತಕ್ಷಣ ನಿನ್ನ ಗುಲಾಮಳಾಗಿರ್ತಾಳೆ. ತುಂಬ ಧನ್ಯವಾದ ಕಣಪ್ಪ. ಆಯ್ತು, ಇನ್ನು ಮುಂದೆ ಇಂಥ ಕೆಲಸ ಏನೇ ಇದ್ರು ಬಾ, ನಾನು ಮಾಡಿಕೊಡ್ತೀನಿ. ಇನ್ನೊಂದು ವಿಷಯ, ಈ ವಿಷಯ ಗುಟ್ಟಾಗೆ ಇರಬೇಕು, ಯಾರಿಗೂ ಗೊತ್ತಾಗಬಾರ್ದು. ಕೆಲಸ ಆಯ್ತಲ್ಲ, ಇನ್ಮೇಲೆ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ನಾನು ಉತ್ತರ, ನೀನು ದಕ್ಷಿಣ. ತಿರುಗಿ ನೋಡ್ದೆ ಹಾಗೆ ಹೋಗ್ತಾ ಇರು. ಅಮ್ಮ ಮಹಾತಾಯಿ, ನನ್ನ ಕ್ಷಮಿಸ್ಬಿಡು. ನಿನಗೆ ತಿಳಿದೇ ಇರೋದು ಏನೂ ಇಲ್ಲ ಈ ಜಗತ್ತಲ್ಲಿ. ನಾನು ಈ ಸತಿ ಬಾಲಂಬಿಕೆ ಆಗೋಕ್ಕೆ ಸಾಧ್ಯ ಇಲ್ಲ ತಾಯಿ. ನಿನ್ನ ಮಾತನ್ನ ಮೀರಿ ನಾನು ರಶ್ಮಿ ಅಮ್ಮನಿಗೆ
ಮಾತು ಕೊಟ್ಬಿಟ್ಟಿದ್ದೀನಿ. ಈ ಸತಿ ನಿನ್ನ ಜೊತೆ ನೇರವಾಗಿ ಮಾತಾಡೋಷ್ಟು ನನಗೆ ಧೈರ್ಯ ಇಲ್ಲ. ಯಾಕೆ ಅಂದರೆ ನೀನನ್ನು ಕೇಳದೆ ನಾನು ಮಾತು ಕೊಟ್ಬಿಟ್ಟೆ. ಈ ಸತಿ ಸೌಗಂಧಿನ ಬಾಲಂಬಿಕೆ ಆಗಲಿ. ಪಾಪ ಅವಳು ಎಷ್ಟೊಂದು ಸತಿ ನನಗಿಂತ ಮುಂದೆ ಬರಬೇಕು ಅಂತ ಆಸೆ ಪಡ್ತಿದ್ಲು. ಅವಳಿಗೆ ಎಲ್ಲ ಪೂಜೆಗಳು ಆಗಲಿ. ನಾನು 4 ಲಿಂಗಗಳನ್ನು ತಂದಿದ್ದೀನಿ. ನನಗೆ ಆ ತೃಪ್ತಿ ಇದೆ. ಇನ್ನು ಉಳಿದಿರೋ ಲಿಂಗನ ಅವಳ ತರಲಿ. ಬೇಕಾದರೆ ನಾನು ಅವಳಿಗೆ ಸಹಾಯ ಮಾಡ್ತೀನಿ ಅಷ್ಟೆ. ಪಂಚಲಿಂಗಗಳು ಸೇರಿದ್ರೆ ಶ್ರೀಚಕ್ರದ ದರ್ಶನ ಆಗುತ್ತೆ ಅಂತ ನೀನು ಹೇಳಿದ್ದೆ. ಯಾರು ತಂದ್ರೆ ಏನು, ಲೋಕ ಕಲ್ಯಾಣ ಆಗೋದು ಮುಖ್ಯ ಅಲ್ವಾ? ನನ್ನನ್ನು ಕ್ಷಮಿಸ್ಬಿಡು ತಾಯಿ. ರಶ್ಮಿ ಅಮ್ಮನ ಮಾತು ಮೀರಿ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೋಬೇಡ. ಇನ್ನು ಬಾಲಂಬಿಕೆ ಉತ್ಸವನ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ನಾನು ಬರ್ತೀನಿ ತಾಯಿ. ಈ ವಶೀಕರಣದ ಔಷಧಿನ ಮೊದಲು ನಮ್ಮೂರಿಗೆ ತಗೊಂಡು ಹೋಗಿ ನನ್ನ ಮಗಳಿಗೆ ಇದನ್ನು ಕೊಟ್ಟು ಅವಳನ್ನು ವಶಪಡಿಸ್ಕೊತೀನಿ. ಆಮೇಲೆ ಅವಳು ನಾನು ಹೇಳ್ದ ಹಾಗೆ ಕೇಳಬೇಕು. ಅವಳ ಮುಖಾಂತರ ಆ ಮರಿ ರಾಕ್ಷಸಿ ಹಿರಣ್ಮಯ್ಯನ ನನ್ನ ಮಗಳ ಕೈಯಿಂದಾನೇ ಮನೆಯಿಂದ ಆಚೆ ಹಾಕಿಸ್ತೀನಿ. ಇದರಿಂದ ನಾನು ಅಂದ್ಕೊಂಡಿದ್ದೆಲ್ಲ ಆಗತ್ತೆ. ನಾನು ಎಲ್ಲನೂ ಸಾಧಿಸ್ಬೋದು. ಇದೇನಮ್ಮ ತಾಯಿ ಇದು? ಇನ್ನೇನೆಲ್ಲ ಮುಗೀತು. ಇನ್ನು ಶ್ರೀಚಕ್ರದ ದರ್ಶನದ ಭಾಗ್ಯವಾಗಿ ಈ ಜೀವಕ್ಕೊಂದು ಮುಕ್ತಿ ಸಿಗುತ್ತೆ ಅಂತ ನನಗೆ ಎಷ್ಟು ಸಂತೋಷವಾಗಿದ್ದೆ. ಆದರೆ ಬಾಲಾಂಬಿಕೆ ಆಗಬೇಕಾಗಿದ್ದ ನಿನ್ನ ಮಗಳು ಹಿರಣ್ಮಯಿ ಯಾರದ್ದೋ ಮಾತು ಕೇಳಿಕೊಂಡು ಈಗ ಸ್ಪರ್ಧೆಯಿಂದ ಹಿಂದೆ ಸರಿತಿದ್ದಾಳೆ. ಹೀಗೆ ಆದರೆ ನನಗೆ ಶ್ರೀಚಕ್ರದ ದರ್ಶನದ ಭಾಗ್ಯವಾದರೂ ಯಾವಾಗ? ಈ ಜೀವಕ್ಕೆ ಮುಕ್ತಿ ಸಿಗೋದಾದರೂ ಹೇಗೆ ತಾಯಿ? ಹೇಳು ಹೇಳು ತಾಯಿ, ಹೇಳು. ಆತಂಕ ಬೇಡ ದೇಶಿಕರೇ, ಶಾಂತವಾಗಿರಿ. ಎಲ್ಲವೂ ಒಳ್ಳೆಯದಾಗತ್ತೆ, ಲೋಕ ಕಲ್ಯಾಣವಾಗತ್ತೆ. ಅಂತವಾಯ್ತು ತಾಯಿ. ಇನ್ನು ಶರೀರವಾಡಿ ಕೇಳಿಸ್ತಿದೆ ಅಂದರೆ ಈ ನಾಟಕದಲ್ಲಿ ನಿನ್ನ ಲೀಲೆ ಏನೋ ಇದೆ. ಆಗಲಿ ಮಹಾತಾಯಿ, ಈ ನಿನ್ನ ಲೀಲೆಯನ್ನು ನೋಡೋದಕ್ಕೆ ನಾನು ಕಾತರನಾಗಿದ್ದೀನಿ ನನ್ನಮ್ಮ, ಕಾತರನಾಗಿದ್ದೀನಿ.